ಆರಂಭದಲ್ಲೇ ಒಂದು ಬ್ರೇಕಿಂಗ್ ಸುದ್ದಿ, ಅದು ಮಾಲೂರು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಮಾಲೂರು ಕ್ಷೇತ್ರದಲ್ಲಿ ಈ ಚುನಾವಣೆ ಆಯ್ತಲ್ಲ, ಅದರ ಮತ ಎಣಿಕೆಗೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಕೊಟ್ಟಿದೆ. ಮರು ಮತ ಎಣಿಕೆಯನ್ನು ಮಾಡಿ. ಇದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಸುಪ್ರೀಂ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದೆ. ಮರು ಮತ ಎಣಿಕೆ ಮಾಡಿ, ಆದರೆ ಫಲಿತಾಂಶವನ್ನು ಘೋಷಣೆ ಮಾಡಬೇಡಿ. ಅದನ್ನು ಫಲಿತಾಂಶವನ್ನು ನಮಗೆ ಕಳಿಸಿ, ಮುಚ್ಚಿದ ಲಕೋಟೆಯಲ್ಲಿ ಕಳಿಸಿ, ಸುಪ್ರೀಂ ಕೋರ್ಟ್ಗೆ ಅದನ್ನು ಸಲ್ಲಿಸಿ. ಇಷ್ಟು ಹೇಳಿ 4 ವಾರಗಳ ಕಾಲ ವಿಚಾರಣೆಯನ್ನು ಮುಂದೂಡಿದೆ ಸುಪ್ರೀಂ ಕೋರ್ಟ್. ಇಲ್ಲಿಗೆ ಬಂದು ನಿಂತಿದೆ ನೋಡಿ. ಯಾಕಂದರೆ ಈ ಮಾಲೂರು ಕ್ಷೇತ್ರದ ಚುನಾವಣೆ ಎಷ್ಟರ ಮಟ್ಟಿಗೆ ಸದ್ದಾಗಿತ್ತು, ಸುದ್ದಿಯಾಗಿತ್ತು ನಾವು ನೋಡಿದ್ವಿ. ತುಂಬ ಹತ್ತತ್ರದಲ್ಲಿ ಗೆದ್ದಿದ್ದು ಗೌಡರು. ಹೀಗಾಗಿ ಏನು ಅಂತಂದರೆ ನಂಜೇಗೌಡರು ಇವರ ಜಯವನ್ನೇ ಪ್ರಶ್ನೆ ಮಾಡಿ ಕೋರ್ಟಿಗೆ ಹೋಗಲಾಗಿತ್ತು. ಮರು ಮತ ಎಣಿಕೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಬರೀ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಹತ್ತತ್ರ ಬಂದು ಗೆದ್ದಿರುವಂಥವರು. ಹೀಗಾಗಿ ಏನು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು. ಇಲ್ಲೇನೋ ಒಂದು ಗೋಲ್ಮಾಲ್ ನಡೆದಿದೆ ಅನ್ನುವಂಥ ಆರೋಪಗಳು ಕೂಡ ಕೇಳ್ಕೊಂಬಂದವು. ನೋಡಿ, ಕಳೆದ ಬಾರಿಯ ಚುನಾವಣೆಯಲ್ಲಿ ರಮೇಶ್, ನಾವು ನೀವು ಗಮನಿಸಿದ್ದೀವಿ, ಹೀಗೆ ಭಾಳ ಹತ್ತತ್ರ ಬಂದು ಗೆದ್ದಿರುವಂಥವ್ರು ಬಹಳ ಜನ ಇದ್ದಾರೆ. ಯಾಕಂದರೆ ಬೆಂಗಳೂರಲ್ಲೇ ನಾವು ಜಯನಗರದ ಉದಾಹರಣೆಯನ್ನು ನೋಡ್ತೀವಿ, ಪಕ್ಕದಲ್ಲಿ ಗಾಂಧಿನಗರದಲ್ಲೂ ಕೂಡ ಆಗಿದ್ದು ಅದನ್ನೇ. ಒಂದು ಚೂರು ಏನಾದರೂ ಎಡವಟ್ಟಾಗಿದ್ದಿದ್ರೆ ದಿನೇಶ್ ಗುಂಡೂರಾವ್ ಅಲ್ಲಿ ಸೋಲನ್ನು ಕಾಣಬೇಕಾಗಿತ್ತು ಅಂತ ಒಂದು ಸ್ಥಿತಿ. ಅದೇ ರೀತಿ ಈಗ ಮಾಲೂರಿಗೂ ಕೂಡ ಅದೇ ಅನ್ವಯ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಮರು ಮತ ಎಣಿಕೆ ಮಾಡಿದ್ದನ್ನು ಘೋಷಣೆ ಮಾಡಬೇಡಿ, ಅದನ್ನು ಮುಚ್ಚಿದ ಲಕೋಟಿನಲ್ಲಿ ಕಳಿಸಿ ಅಂತ. ಏನಿದು ರಂಗನಾಥ್, ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಮತ ಎಣಿಕೆ ನಡೆಯಬೇಕಾದ್ರೆ ಸಾಕಷ್ಟು ಅಕ್ರಮ ನಡೆದಿದೆ. ಅಲ್ಲಿ ಅಂದರೆ ಆ ಡೀಟೇಲ್ಸ್ ಏನು ಬರೀತಾರಲ್ಲ, ಅದಕ್ಕೂ ಮತ್ತು ಮತದಾನದಕ್ಕೂ ಟ್ಯಾಲಿ ಆಗ್ತಾ ಇಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬಂದಿತ್ತು. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಫುಟೇಜನ್ನು ಕೋರ್ಟ್ ಪದೇ ಕೇಳಿದ್ರು ಕೂಡ ಕೊಟ್ಟಿರಲಿಲ್ಲ. ಹೀಗಾಗಿ ಚುನಾವಣಾ ತಕರಾರು ಅರ್ಜಿ ವಿಚಾರಣೆ ನಡೆಸಿದಂಥ ಹೈಕೋರ್ಟು ಆಯ್ಕೆಯನ್ನೇ ಅಸಿಂಧುಗೊಳಿಸಿತ್ತು. ಅಂದರೆ ಕೆ.ವೈ. ನಂಜೇಗೌಡ ಅವರ ಆಯ್ಕೆಯನ್ನು ಅಸಿಂಧುಗೊಳಿಸಿ 30 ದಿವಸಗಳಲ್ಲಿ ಮರುಮತ ಎಣಿಕೆಗೆ ಆದೇಶವನ್ನು ಕೊಟ್ಟಿತ್ತು. ಇದನ್ನು ಪ್ರಶ್ನೆ ಮಾಡಿ ಕೆ.ವೈ. ನಂಜೇಗೌಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ ಇವಾಗ ಹೈಕೋರ್ಟ್ ಆ ಭಾಗದ ಒಂದು ತೀರ್ಪಿಗೆ ಮಾತ್ರ ತಡೆ ನೀಡಿದೆ. ಅಂದರೆ ಕೆ.ವೈ. ನಂಜೇಗೌಡ ಆಯ್ಕೆಯನ್ನು ಅಸಿಂಧುಗೊಳಿಸಿತ್ತಲ್ಲ, ಆ ಒಂದು ಭಾಗದ ತೀರ್ಪಿಗೆ ಮಾತ್ರ ತಡೆ ನೀಡಿದೆ. ಆದರೆ ಮರುಮತ ಎಣಿಕೆಗೆ ಸುಪ್ರೀಂ ಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಆ ಕ್ಷೇತ್ರದ ಮರುಮತ ಎಣಿಕೆ ನಡೆಯುತ್ತೆ. ಮರುಮತ ಎಣಿಕೆ ಬಳಿಕ ಅದನ್ನು ಮುಚ್ಚಿದ ಲಕೋಟೆಯಲ್ಲಿ, ಅಂದರೆ ಫಲಿತಾಂಶ ಘೋಷಣೆ ಮಾಡೋದಿಲ್ಲ, ಬದಲಾಗಿ ಮುಚ್ಚಿದ ಲಕೋಟೆಯಲ್ಲಿ ಅದನ್ನು ಸುಪ್ರೀಂ ಕೋರ್ಟ್ಗೆ ಕಳಿಸ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಮರುಮತ ಎಣಿಕೆಯಲ್ಲಿ ವ್ಯತಿರಿಕ್ತ ಫಲಿತಾಂಶ ಬಂದರೆ ಆಗ ಕೋರ್ಟು ಏನು ಮತ್ತೆ ಇವರ ಆಯ್ಕೆಯನ್ನು ಅಸಿಂಧುಗೊಳಿಸಿ ಮಂಜುನಾಥ್ ಗೌಡ ಆಯ್ಕೆಯನ್ನು ಎತ್ತಿ ಹಿಡಿಬೋದು. ಒಂದು ವೇಳೆ ಕೋರ್ಟ್ಗೆ ಏನಾದರೂ ಅದು ಕನ್ವಿನ್ಸಿಂಗ್ ಅನ್ನಿಸಲಿಲ್ಲ ಅಂತಂದರೆ ಬೇರೆ ಆದೇಶವನ್ನು ಕೂಡ ಕೊಡ್ಬೋದು. ಹೀಗಾಗಿ ಅಲ್ಟಿಮೇಟ್ ಆಗಿ ಈಗ ಮರುಮತ ಎಣಿಕೆ ಆಗೋದು ಫಿಕ್ಸ್ ಆಗಿದೆ. ಅದರಲ್ಲಿ ಯಾರು ಗೆಲುವು ಸಾಧಿಸ್ತಾರೋ ಅವ್ರನ್ನೇ ಸುಪ್ರೀಂ ಕೋರ್ಟ್ ಮುಂದೆ ವಿಜೇತರು ಅಂತೇಳಿ ಘೋಷಣೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಓಕೆ, ಅಂದರೆ ಈ 4 ವಾರಗಳಲ್ಲಿ ಹಾಗಾದರೆ ಏನು ಬೇಕಾದರೂ ಆಗಬಹುದು. ಅಂದರೆ ಮುಚ್ಚಿದ ಲಕೋಟೆಯಲ್ಲಿ ಕೊಡಬೇಕು, ಅದಾದಮೇಲೆ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನಕ್ಕೆ ಬರುತ್ತೆ. ರಮೇಶ್, ನಂಬರ್ 1. ನಂಬರ್ 2, ಇದಾದಮೇಲೆ ಇಂಥ ಘಟನಾವಳಿಗಳು ತುಂಬ ಇವೆ. ಹತ್ತತ್ರ ಬಂದು ಸೋತಿರುವಂಥವ್ರು ಅವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬಹುಶಃ ಇದನ್ನೇ ಆಧಾರವಾಗಿಟ್ಕೊಂಡು ಮುಂದಿನ ದಿನಗಳಲ್ಲಿ ಕೋರ್ಟ್ನ ಮೆಟ್ಟಲೇ ಇರುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ಬೋದೇನೋ ಅಂತ ಅನಿಸ್ತಾ ಇದೆ. ರಂಗನಾಥ್, ಯಾವುದೇ ಒಂದು ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಬೇಕು ಅಂದರೆ ಅದು ಎಲೆಕ್ಷನ್ ನಡೆದಂಥ 6 ತಿಂಗಳು ಒಳಗಡೆನೇ ಸಲ್ಲಿಸಬೇಕಾಗುತ್ತೆ. ಅದಕ್ಕೊಂದು ಲಿಮಿಟೇಷನ್ ಇದೆ. ಹೀಗಾಗಿ ಇದುವರೆಗೂ ಯಾರ್ಯಾರು ಸಲ್ಲಿಸಿದಾರೋ ಅವ್ರಿಗೂ ಮಾತ್ರ ಇದು ಅನ್ವಯ ಆಗುತ್ತೆ. ಮತ್ತು ಅಲ್ಲಿ ಏನಾದರೂ ಮೇಲ್ನೋಟಕ್ಕೆಯಲ್ಲಿ ಚುನಾವಣಾ ಅಕ್ರಮ ನಡೆದಿದೆ, ಮತ ಎಣಿಕೆಯಲ್ಲಿ ಅಕ್ರಮ ನಡೆದಿದೆ ಅಂದರೆ ಮಾತ್ರ ಹೈಕೋರ್ಟ್ ಈ ಬಗ್ಗೆ ಆದೇಶವನ್ನು ನೀಡುತ್ತೆ. ಮತ್ತು ಆದೇಶ ನೀಡೋದಕ್ಕೆ ಮುಂಚೆ ಚುನಾವಣಾಧಿಕಾರಿಗಳ ಪ್ರತಿಕ್ರಿಯೆಯನ್ನು ಕೂಡ ತಗೊಳುತ್ತೆ, ಜೊತೆಗೆ ಎವಿಡೆನ್ಸನ್ನು ಕೂಡ ಕಲೆಕ್ಟ್ ಮಾಡುತ್ತೆ. ಅಂದರೆ ಒಟ್ಟಾರೆ ಒರಿಜಿನಲ್ ಸೂಟ್, ಅಂದರೆ ಒಂದು ಸಿವಿಲ್ ಸೂಟ್ ಹೇಗೆ ನಡೆಯುತ್ತೋ ಅದೇ ರೀತಿಯ ಒಂದು ವಿಚಾರಣೆ ನಡೆದು, ಸಾಕ್ಷಿ ವಿಚಾರಣೆ ನಡೆದು ಆಮೇಲೆ ಹೈಕೋರ್ಟ್ ಈ ತೀರ್ಪನ್ನು ಕೊಡುತ್ತೆ. ಅದೇ ರೀತಿ ಈ ಕೇಸ್ನಲ್ಲೂ ಕೂಡ ಕೆ.ವೈ. ನಂಜೇಗೌಡ ಅವರ ಆಯ್ಕೆಯನ್ನು ಅಸಿಂಧುಗೊಳಿಸಿತ್ತು ಮತ್ತು ಮರುಮತ ಎಣಿಕೆಗೆ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಮತ ಎಣಿಕೆ ಫಲಿತಾಂಶ ಬರೋದಕ್ಕೆ ಮುಂಚೆನೇ ಇವರ ಆಯ್ಕೆಯನ್ನು ಅಸಿಂಧುಗೊಳಿಸಿದ್ದು ಸರಿಯಿಲ್ಲ ಅಂತೇಳಿ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಹೀಗಾಗಿ ಸುಪ್ರೀಂ ಕೋರ್ಟ್ ಕೂಡ ಅಸಿಂಧುಗೊಳಿಸಿದಂಥ ಒಂದು ತೀರ್ಪಿಗೆ ತಡೆಯನ್ನು ಕೊಟ್ಟಿದೆ, ಆದರೆ ಮರುಮತ ಎಣಿಕೆಗೆ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಈ ಒಂದು ತೀರ್ಪನ್ನು ಮುಂದೆ ಇಟ್ಕೊಂಡು ಬೇರೆಯವರು ಈಗ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈಗಾಗಲೇ ಏನಾದರೂ ಅರ್ಜಿಯನ್ನು ಸಲ್ಲಿಸಿದರೆ ಅದರ ಒಂದು ಎವಿಡೆನ್ಸ್ ಆಧಾರದ ಮೇಲೆ ಹೈಕೋರ್ಟ್ ಈ ಬಗ್ಗೆ ಸೂಕ್ತ ತೀರ್ಮಾನವನ್ನು ಮಾಡುತ್ತೆ. ಎಸ್ ರಮೇಶ್, ಎನಿ ಐಡಿಯಾ ಇದಕ್ಕೆ ಸಂಬಂಧಪಟ್ಟಂಗೆ? ಅಂದರೆ ನೀವು ಹೇಳಿದ್ರೆ 6 ತಿಂಗಳ ಒಳಗಡೆಗೆ ಕೋರ್ಟಿನ ಕದ ತಟ್ಟಬೇಕು ಅಂತ, ಆ ರೀತಿ ಮತ್ತೆ ಬೇರೆ ಯಾವ್ದಾದ್ರು ಪ್ರಕರಣಗಳು ಬಾಕಿ ಇದಾವೆ ರಮೇಶ್?
ಸುಮಾರು ಒಂದು 10ರಿಂದ 15 ಕೇಸ್ಗಳು ಇದೇ ರೀತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಜಯನಗರ ಕ್ಷೇತ್ರದ್ದು ಕೂಡ ಅದೇ ರೀತಿ ಅರ್ಜಿ ಬಾಕಿ ಇದೆ. ಆದರೆ ಅಲ್ಲಿ ಕೂಡ ಇನ್ನೂ ಎವಿಡೆನ್ಸ್ ಶುರು ಆಗಿಲ್ಲ. ಎವಿಡೆನ್ಸ್ ನಡೆದು ಕೋರ್ಟ್ಗೆ ಏನಾದರೂ ಕನ್ವಿನ್ಸ್ ಆದರೆ ಆಗ ಮರುಮತ ಎಣಿಕೆಗೆ ಸೂಚನೆಯನ್ನು ಕೊಡಬಹುದು. ಆ ಫಲಿತಾಂಶ ನೋಡಿದ ನಂತರ ಕೋರ್ಟ್ ಆಯ್ಕೆಯನ್ನು ಅಸಿಂಧುಗೊಳಿಸಬೇಕಾ ಅಥವಾ ಈಗಿರೋ ಫಲಿತಾಂಶನೇ ಸರಿ ಇದೆಯಾ ಅನ್ನೋದನ್ನು ತೀರ್ಮಾನ ಮಾಡ್ಬೋದು. ಹೀಗಾಗಿ ಆ ರೀತಿಯ ಕೆಲವು ಕ್ಷೇತ್ರಗಳ ಒಂದು ವಿಚಾರಣೆ, ಸಾಕ್ಷಿ ವಿಚಾರಣೆ ಇನ್ನೂ ಬಾಕಿ ಇದೆ. ಅದು ಫಲಿತಾಂಶ ಬಂದ ನಂತರ ಈ ಒಂದು ಅಂದರೆ ಅಲ್ಟಿಮೇಟ್ ಕೋರ್ಟ್ ಏನು ತೀರ್ಮಾನ ಮಾಡಬೇಕೋ ಅದನ್ನು ಮಾಡುತ್ತೆ. ಹೀಗಾಗಿ ಆ ಕೇಸ್ನ ಒಂದು ಸಾಕ್ಷಿ ವಿಚಾರಣೆಗಳು ಇನ್ನೂ ಪೆಂಡಿಂಗ್ ಇರೋದ್ರಿಂದ ಇನ್ನೂ ಅಂತಿಮ ತೀರ್ಮಾನ ಅದರಲ್ಲಿ ಇನ್ನೂ ಬಂದಿಲ್ಲ. ಓಕೆ, ಈಗ ಈ ಎಲೆಕ್ಟ್ರಲ್ ಸಿಸ್ಟಮ್ ಬಗ್ಗೆನೇ ಕಾಂಗ್ರೆಸ್ ವಿಪರೀತವಾಗಿ ಗುಲ್ಲೆಬ್ಬಿಸ್ತಾ ಇದೆ, ಮಾತಾಡ್ತಾ ಇದೆ. ನಮಗೆ ಈ ಸಿಸ್ಟಮ್ ಮೇಲೇ ನಂಬಿಕೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಇದೇನಾದರೂ ಉಲ್ಟಾ ಹೊಡೆದು ಬಿಟ್ಟರೆ ಬಹುಶಃ ಅದರ ಪರಿಣಾಮಗಳು ಏನಾಗ್ಬೋದು ರಮೇಶ್? ರಂಗನಾಥ್, ಈಗ ಅಂದರೆ ಮತ ಎಣಿಕೆಯಲ್ಲೇ ಅಕ್ರಮ ನಡೆದಿದೆ. ಖಂಡಿತ ಈಗ ಚುನಾವಣಾಧಿಕಾರಿಗಳ ಮೇಲೆ ಕೂಡ ಕ್ರಮ ಆಗುತ್ತೆ. ಮತ್ತು ಚುನಾವಣಾಧಿಕಾರಿಗಳನ್ನ ಯಾರು ದುರುಪಯೋಗ ಮಾಡ್ಕೊಂಡಿದ್ರು, ಸಹಜವಾಗಿ ಈ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಹೈಕೋರ್ಟ್ ಕೂಡ ತನ್ನ ತೀರ್ಪಿನಲ್ಲಿ ಅದನ್ನೇ ಹೇಳಿದೆ, ಚುನಾವಣಾ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು. ಯಾಕೆಂದರೆ ಅವರು ಕೇಳಿದಂಥ ಸೂಕ್ತ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಅಲ್ಲಿ CCTV ಫುಟೇಜ್ ಆಗಲಿ ಮತ್ತು ವಿಡಿಯೋ ರೆಕಾರ್ಡಿಂಗ್ಸ್ನಾಗಲಿ, ಅಂದರೆ ಮತ ಎಣಿಕೆ ಮಾಡಬೇಕಾದ್ರೆ ಆದಂಥ ಅಕ್ರಮದ ಬಗ್ಗೆ ವಿಡಿಯೋ ರೆಕಾರ್ಡಿಂಗ್ ಆಗಿದೆ ಅನ್ನೋಂಥದ್ದು ಮಂಜುನಾಥ್ ಗೌಡರ ಆರೋಪ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ರೆಕಾರ್ಡಿಂಗ್ನ ಪದೇ ಹೈಕೋರ್ಟ್ ಕೇಳಿದ್ರು ಕೂಡ ಕೊಟ್ಟಿರಲಿಲ್ಲ. ಹೀಗಾಗಿ ಹೈಕೋರ್ಟು ಚುನಾವಣಾಧಿಕಾರಿ ಮೇಲೆ ಕೂಡ ಕ್ರಮ ಆಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ. ಒಂದು ವೇಳೆ ಅವ್ರೇನಾದರೂ ಗೋಲ್ಮಾಲ್ ನಡೆದಿದ್ರೆ ಆಗ ಚುನಾವಣಾಧಿಕಾರಿ ಯಾರ ಒಂದು ಸೂಚನೆ ಮೇರೆಗೆ ಈ ರೀತಿ ಗೋಲ್ಮಾಲ್ ಮಾಡೋರು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಒಂದು ವೇಳೆ ಏನಾದರೂ ಅದರಲ್ಲೇನಾದರೂ ಇವ್ರು ಕೈವಾಡ ಇದ್ದರೆ, ಅಂದರೆ ವಿಜೇತ ಅಭ್ಯರ್ಥಿಯ ಕೈವಾಡ ಇದ್ದರೆ ಖಂಡಿತ ಆಗ ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿನಲ್ಲಿ ಇರಿಸು ಮುರುಸಾಗುವಂಥ ಸಾಧ್ಯತೆ ಇದೆ. ಮುಜುಗರ ಕೂಡ ಎದುರಿಸಬೇಕಾದಂಥ ಸನ್ನಿವೇಶ ಎದುರಾಗ್ಬೋದು. ಬಟ್ ಅಲ್ಟಿಮೇಟ್ ಆಗಿ ಅಂತಿಮ ಫಲಿತಾಂಶ ಏನಾಗುತ್ತೆ ಅನ್ನೋದ್ರ ಮೇಲೆ ಇದು ತೀರ್ಮಾನ ಆಗುತ್ತೆ, ಇಲ್ಲೇನಾದರೂ ಗೋಲ್ಮಾಲ್ ನಡೆದಿದೆಯಾ ಇಲ್ವೋ ಅನ್ನುವಂಥದ್ದು. ಎಸ್ ರಮೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಗಮನಿಸಬೇಕಾದಂಥ ಸಂಗತಿ, ನಂಜೇಗೌಡರು ತೆಗೆದುಕೊಂಡಂಥ ಮತಗಳು 50,955. ಇನ್ನು KS ಮಂಜುನಾಥ್ ಗೌಡ BJPಯಿಂದ ತೆಗೆದುಕೊಂಡಂಥ ಮತಗಳು 50,707. ಒಂದು 200 ಚಿಲ್ಲರೆ ಮತಗಳು. ಸೊ ಹೀಗಾಗೇ ಆರಂಭದಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ಎತ್ತಿದ್ರು ಮಂಜುನಾಥ್ ಗೌಡರು. ಇಲ್ಲ, ಇಲ್ಲೇನೋ ಇಲ್ಲಿ ತಪ್ಪಾಗಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಈ ಮರು ಎಣಿಕೆ ಮಾಡಿ, ಇದೆಲ್ಲದರ ಬಗ್ಗೆನೂ ಕೂಡ. ಸೊ ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಈ ರೀತಿ ಆಗಿತ್ತು, ಪ್ರಶ್ನೆ ಬೇರೆ. ಸೊ ಮಾಲೂರು ಶಾಸಕ ನಂಜೇಗೌಡರು ಈ ಬಾಲ್ ಬಚಗೆ ಅಂತಾರಲ್ಲ, ಹಾಗೆ ಕೂದಲೆಳೆ ಅಂತರದಲ್ಲಿ ಬಚಾವಾದರು ಅಂತಾರಲ್ಲ, ಹಾಗೆ ಇವರು ಗೆದ್ದು ಬಂದಿದ್ದರು. ಅದಾದಮೇಲೆ ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತು. ಬನ್ನಿ, ಮಂಜುನಾಥ್ ಗೌಡರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಗೌಡ್ರೆ, ನೋಡ್ತಾ ಇದ್ದೀರಿ, ಈಗ ಸುಪ್ರೀಂ ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳಿದೆ, ಮರು ಮತ ಎಣಿಕೆ ಮಾಡಿ. ನಿಮ್ಮ ಆಗ್ರಹ ಕೂಡ ಅದೇ ಇತ್ತು, ಮರು ಮತ ಎಣಿಕೆ ಮಾಡಿ, ಇಲ್ಲೇನೋ ಗೋಲ್ಮಾಲ್ ಆಗಿದೆ ಅನ್ನುವಂಥದ್ದು. ಈಗ ಮರು ಮತ ಎಣಿಕೆಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಏನು ಹೇಳ್ತೀರಿ ಮಂಜುನಾಥ್ ಗೌಡ್ರೆ? ಸರ್, 4 ವೀಕ್ ಒಳಗಡೆ, ವಿತಿನ್ 4 ವೀಕ್ಸ್ ಒಳಗಡೆ ಮರು ಎಣಿಕೆ ಮಾಡಿ ಮುಚ್ಚಿದ ಲಕೋಟೆಯಲ್ಲಿ ವಾಪಸ್ ಸುಪ್ರೀಂ ಕೋರ್ಟ್ಗೆ ತಲುಪಿಸ್ಬೇಕು ಅಂತ ಸ್ಪಷ್ಟವಾಗಿ ಆದೇಶ ಮಾಡಿದೆ. ಹೌದು. ಈ MLA ಡಿಸ್ಕ್ವಾಲಿಫಿಕೇಶನ್ 4 ವಾರಗಳ ಕಾಲ ಹಂಗೆ ಇರುತ್ತೆ. ಇಲ್ಲಿ ಓಪನ್ ಮಾಡಿದ್ಮೇಲೆ ಕ್ವಾಲಿಫೈಡ್ ಡಿಸ್ಕ್ವಾಲಿಫೈ ಗೊತ್ತಾಗುತ್ತೆ. ಓಕೆ, ಏನ್ ಅನಿಸ್ತಾ ಇದೆ ಗೌಡ್ರೆ? ಖುಷಿ, ನಮ್ ಪ್ರೇಯರ್ ಇದ್ದಿದ್ದು ಅಷ್ಟೇ ಅಲ್ವಾ ಸರ್? ರಿಕವರ್ ಮಾಡಿ, ನಮ್ಗೆ ಅನುಮಾನ ಇದೆ, ಸಾಕಷ್ಟು ಲ್ಯಾಪ್ಸಸ್ ಕಾಣಿಸ್ತಾ ಇದೆ, ವಿಡಿಯೋ ಮಿಸ್ಸಿಂಗು, 117C ಫಾರಂ ಅಲ್ಲಿ 113 ಸಿಗ್ನೇಚರ್ಸ್ ತಗೊಂಡಿರ್ಲಿಲ್ಲ, ಏನ್ ಬೇಕೋ ಆಗಿರ್ಬೋದು ಅಂತ ನಾವು ಕೋರ್ಟ್ ಮನವಿ ಮಾಡಿದ್ವಿ. ಅದು ಕೋರ್ಟ್ ಗಮನಕ್ಕೆ ಬಂದು ರೀಕೌಂಟಿಂಗ್ ಮಾಡಿ, 4 ವಾರ ರೀಕೌಂಟಿಂಗ್ ಮಾಡಿ ಲಕೋಟೆಯಲ್ಲಿ ತಂದು, ನಮಗೆ ಮುಚ್ಚಿದ ಲಕೋಟೆಯಲ್ಲಿ ತಂದು ಸುಪ್ರೀಂ ಕೋರ್ಟ್ಗೆ ತಿಳಿಸಿ ಅಂತ ಹೇಳಿದ್ರು. ಸೊ ನಿಮ್ಗೆ ಆ ನಂಬಿಕೆ ಇದ್ದಿದ್ರಿಂದಲೇ ಆರಂಭದಿಂದ ನೀವು ಆಗ್ರಹ ಮಾಡ್ತಾ ಇದ್ದೀರಿ? ಹೌದು ಸರ್. ಓಕೆ, ತಮ್ಮ ಪ್ರಕಾರ ಈ ಎಲ್ಲೋ ಒಂದು ಕಡೆ ಎಡವಟ್ಟಾಗ್ತಾ ಇದೆ ಅಂತ ಮಂಜುನಾಥ್ ತಮಗೆ ಅನ್ಸಿದ್ದು ಯಾವಾಗಿನಿಂದ? ಅದು ಕೌಂಟಿಂಗ್ ಟೈಮಲ್ಲಿ ಯಾವಾಗ ನಾವು ಮಾರ್ಜಿನ್ ಕಡಿಮೆ ಇತ್ತು ಅಂತ ನಾವು ಹೋದ್ವಿ, ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ತಗೋತೀವಿ ನಾವು. ಈ ಕೋರ್ಟಿಗೆ ಫೈಲ್ ಮಾಡಕ್ಕೆ ಡಾಕ್ಯುಮೆಂಟ್ಸ್ ಕೇಳ್ತೀವಲ್ಲ, ಆಗ ಒಂದೊಂದೆಲ್ಲ ಬೆಳಕಿಗೆ ಬರುತ್ತೆ. 17C ಫಾರಂ ಸಿಗ್ನೇಚರ್ಸ್ ಇಲ್ಲದೆ ಇರೋದು, ಅವರು ಆರ್ಡರ್ ಮಾಡಿರೋದು, ಆಮೇಲೆ ಪೂರ್ತಿ ಈ ನಮ್ಮ ಎಲೆಕ್ಷನ್ ಕೌಂಟಿಂಗ್ ಪ್ರೊಸೀಡಿಂಗ್ಸ್ ಅಷ್ಟು ವಿಡಿಯೋ ಮಿಸ್ಸಿಂಗು, ಇದೆಲ್ಲ ಬಂದಾಗ ಅನುಮಾನ ಇನ್ನೂ ಜಾಸ್ತಿ ಆಯ್ತು. ನಮ್ಗೆ ಇನ್ನೂ ಕೋರ್ಟ್ ಕೇಸ್ ಸ್ಟ್ರಾಂಗ್ ಆಯ್ತು. ಕೋರ್ಟ್ ಗಮನಕ್ಕೆ ಬಂದು ರೀಕೌಂಟಿಂಗ್ ಮಾಡಿ. ಅಲ್ಲ, ಯಾಕಂದರೆ ಈ ಕೆಲವರು ಡಿಲೇ ಮಾಡಿ ಕೆಲವರು ಅನ್ಯಾಯ ಮಾಡ್ಕೊಂಡ್ರು. ಈಗ ನೋಡಿ, ಈ ಗಾಂಧಿನಗರದ್ದು ಕೂಡ ಹಂಗೇನೆ ಮಂಜುನಾಥ್ ಗಮನಿಸಿರ್ತಾವೆ. ಆರಂಭದಿಂದ ಏನಾದರೂ ಇವರು ಸರಿಯಾದ ರೀತಿಯ ಗಮನ ಕೊಟ್ಟು ಪಡೆದಿದ್ದರೆ ಅಲ್ಲಿನ ರಿಸಲ್ಟೇ ಏನಾದರೂ ಹೆಚ್ಚು ಕಡಿಮೆ ಆಗ್ತಾ ಇತ್ತು, ಅದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನು ಜಯನಗರದ್ದು ನೀವು ನೋಡಿದಿರಿ, ಜಯನಗರದಲ್ಲಿ ರಾಮಮೂರ್ತಿ ಹೆಂಗೆ ಗೆದ್ದು ಬಂದರು ಅನ್ನುವಂಥದ್ದು. ಸೊ ಹಂಗೆ 4 ವಾರಗಳ ನಂತರ ಮಂಜುನಾಥ್ ಗೌಡ್ರನ್ನ ನಾವೇನೋ ವಿಧಾನಸೌಧದಲ್ಲಿ ನೋಡ್ಬೇಕಾ ಏನೋ? ಹಂಗಾದ್ರೆ ನಾನು ಆಶಾವಾದಿಯಾಗಿದ್ದೀನಿ.
ಗೆಲ್ತೀನಿ ಅನ್ಕೊಂಡಿದ್ದೆ. ಅಲ್ವಾ? ಯಾವ್ಯಾವ ಪಾಯಿಂಟ್ಸ್ ಪೂರಕ ಆಯ್ತು ಮಂಜುನಾಥ್? ಯಾವ್ಯಾವ ಪಾಯಿಂಟ್ಸ್ ಪೂರಕ ಆಯ್ತು ನಿಮ್ಗೆ? ಹೇಳಿದ್ನಲ್ಲ 17C ಫಾರ್ಮ್ ಬರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಹೌದೌದು. ಅದು ಒಟ್ಟು 252 17C ಫಾರ್ಮ್ ಇದೆ. ಅದರಲ್ಲಿ 113 17C ಫಾರ್ಮ್ ಅಲ್ಲಿ ನನ್ನ ಏಜೆಂಟ್ಸ್ ಸಿಗ್ನೇಚರ್ಸ್ ತಗೊಂಡಿಲ್ಲ ಅವ್ರು. ಸೊ ಹಂಗಾಗಿ ಅಲ್ಲಿ ಏನ್ ಬೇಕೋ ಬರ್ಕೋಬಹುದು. ಅವ್ರು ಏನಾರ ಕರಪ್ಟ್ ಪ್ರಾಕ್ಟೀಸ್ ಮಾಡಿದ್ರೆ, ಮಾಡಿಲ್ಲ ಅಂದ್ರೆ ವೆಲ್ ಅಂಡ್ ಗುಡ್ ಹಂಗೆ ಇರುತ್ತೆ. ಆಮೇಲೆ ಈ ಆರ್ಡರ್ ಮಾಡ್ತಾರಲ್ವಾ, ನಾವು ಅಪ್ಲಿಕೇಶನ್ ಕೊಟ್ಟಾಗ ನನಗೆ ಅಪ್ಲಿಕೇಶನ್ ಕೊಟ್ಟಿರೋದಕ್ಕೆ ಆರ್ಡರ್ ಮಾಡಿ ಆಮೇಲೆ ಅನೌನ್ಸ್ ಮಾಡ್ಬೇಕಾಗಿತ್ತು. ಇವ್ರು ಏನ್ ಮಾಡ್ತಾರೆ, ನಾನು ಅಪ್ಲಿಕೇಶನ್ ಕೊಟ್ಟಿರೋದು ಹಂಗೆ ಇಟ್ಕೊಂಡು ಅನೌನ್ಸ್ ಮಾಡ್ಬಿಟ್ಟು ನನಗೆ ಆರ್ಡರ್ 4 days ಆದ್ಮೇಲೆ ಕೊಡ್ತಾರೆ. ಆದ್ರೂ ನಿಮ್ ಹೋರಾಟ ಮೆಚ್ಚಬೇಕ್ರಿ, ಖಂಡಿತ. ಬಿಡದೆ ಪ್ರಯತ್ನ ಮಾಡಿರಲ್ಲ. 6 ತಿಂಗಳ ಒಳಗಡೆ ಮುಗಿಸ್ಬೇಕಾಗಿತ್ತು, 2.5 ವರ್ಷ ಆಗೋಯ್ತು ಅದೊಂದೇ. ಅಲ್ಲ ನೋಡಿ, ಕೆ.ವೈ. ನಂಜೇಗೌಡರು ಈಗ ಗೆದ್ದಿರೋಂಥ ಉಮೇದಲ್ಲಿ ಬೇರೆ ಬೇರೆ ಹುದ್ದೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರು ಹಾಲಿಗೂ ಕೈ ಹಾಕಿದ್ದಾರೆ, ಅಂದ್ರೆ KMF ಕಡೆಗೆ. ನೀವೇನು ಈಗ ಅವ್ರ ಕನಸನ್ನ ಏನಾದ್ರೂ ಮೊಸರು ಮಾಡಕ್ ಹೋಗ್ಬಿಟ್ರೆ ಹೆಂಗದೆ? ಮಾಡ್ಲಿ ಸರ್, ಒಳ್ಳೇದಾಗ್ಲಿ ಅವ್ರಿಗೆ. ಎಲ್ಲಾರು ಕೆಟ್ಟದ್ ಬಯಸ್ಬಾರ್ದು ನಾವು. ನಾನು ನೋಡ್ಕೊಳ್ಳೋದು, ನನಗೆ ರೀಕೌಂಟಿಂಗ್ ಹಾಕ್ಬೇಕು, ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು, ಏನಾಗಿದೆ ಅಂತ ಗೊತ್ತಾಗ್ಬೇಕು. ಓಕೆ ಮಂಜುನಾಥ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋಕ್ಕೆ.